ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೋಸ್ ಕ್ವಾರ್ಟ್ಸ್ ಬರ್ಡ್ಸ್ ಅಂತ ಹೇಳ್ತೀವಿ. ಸೊ ಇದು ಸಂಬಂಧಗಳ ಒಂದು ಗಂಡ ಹೆಂಡತಿ ಸಂಬಂಧ ಮಧುರವಾಗಿರೋದಕ್ಕೆ ಯಾವ್ದಾದ್ರು ಪ್ರಯೋಗಗಳಾಗಿದ್ರೆ, ಯಾರಿಂದಾದ್ರೂ ಆಕರ್ಷಣೆಗೆ ಒಳಪಟ್ಟಿದ್ರೆ, ಅಥವಾ ಮನೆಯಲ್ಲಿ ಕಿರಿಕಿರಿ, ಗಂಡ ಸದಾ ಕಿರಿಕಿರಿ ಮಾಡ್ತಾ ಇದ್ರೆ, ಹೆಂಡತಿ ಗಂಡನ ಜೊತೆ ಜಗಳ ಮಾಡ್ತಾ ಇದ್ರೆ, ಅನ್ಯೋನ್ಯತೆ ಇಲ್ಲ, ಸದಾ ಯಾವ್ದೋ ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ಜಗಳಗಳಾಡ್ತಾ ಇರ್ತಾರೆ, ಮೆಚುರಿಟಿ ಇರೋದಿಲ್ಲ, ಆಮೇಲೆ ಇಷ್ಟ ಪಡೋದಿಲ್ಲ, ಮನೆಗೆ ಬೇಗ ಬರೋದಿಲ್ಲ, ಅಥವಾ ಬೇರೆ ಅಭ್ಯಾಸಗಳಿಗೆ ಒಳಗಾಗ್ತಾ ಇರ್ತಾರೆ, ಆತರ ಯಾವ್ದೋ ಮಾತು ಕೇಳ್ಕೊಂಡು ಮನೇಲಿ ಕಿರಿಕಿರಿ ಮಾಡ್ತಾ ಇರ್ತಾರೆ. ಇಂಥದಕ್ಕೆಲ್ಲದಕ್ಕೂ ಸಹ ಈ ರೋಸ್ ಕ್ವಾರ್ಟ್ಸ್ ಬರ್ಡ್ಸ್ ತುಂಬಾ ಉಪಯೋಗಕ್ಕೆ ಬರ್ತಕ್ಕಂಥದ್ದು. ಇದು ಜಂಟಿಯಲ್ಲಿ ಇರ್ತಕ್ಕಂಥದ್ದು. ಇದನ್ನ ಬೆಡ್ ಹತ್ರ ತಲೆದಿಂಬ್ ಹತ್ರ ಇಟ್ಕೊಬೇಕಾಗುತ್ತೆ. ಇನ್ನು ಪ್ರತಿದಿನ ಕಾಟ್ ಹತ್ರ ಇಟ್ಕೊಬೇಕು. ಅದನ್ನ ನೋಡ್ತಾ ಮಲಗಬೇಕು. ವಿತಿನ್ 6 months ಒಳಗಡೆ ಆ ಸಂಬಂಧಗಳು ತುಂಬಾ ಮಧುರವಾಗುತ್ತೆ. ಇದೇ ಕ್ಲಾಸಸ್ ಕ್ರಿಸ್ಟಲ್ಸ್ ಹುಣ್ಣಿಮೆ ಧ್ಯಾನ ಅಂತ ಬರುತ್ತೆ. ನಮ್ಮ ಪ್ರಪಂಚದಲ್ಲಿ, ಭೂಮಿನಲ್ಲಿ, ಬ್ರಹ್ಮಾಂಡದಲ್ಲಿ ಏನೆಲ್ಲ ಅದ್ಭುತಗಳಿದಾವೆ, ಎಷ್ಟೆಲ್ಲ ರತ್ನಗಳಿದಾವೆ, ಅದನ್ನ ನಾವೆಲ್ಲ ಹೆಂಗ ಬಳಸ್ಕೊಬಹುದು, ಎಷ್ಟು ನಮ್ಗೆ ಈಗ ಚಿನ್ನ, ಬೆಳ್ಳಿ, ವಜ್ರ ಈ ತರದೆಲ್ಲ ತುಂಬಾ ಬೆಲೆ ಬಾಳುವಂಥದ್ದು. ಅದನ್ನ ನಾವ್ ಹೆಂಗಂದ್ರೆ ಅಲ್ಲಿ ಇಡಕ್ ಆಗಲ್ಲ, ಹೆಂಗಂದ್ರೆ ಬಳಸಕ್ ಆಗಲ್ಲ. ಆದ್ರೆ ಅದನ್ನ ಹಾಕೊಳ್ಳುವಾಗ ಕೆಲವ್ರಿಗೆ ವಜ್ರ ಆಗಲ್ಲ, ಕೆಲವ್ರಿಗೆ ಚಿನ್ನ ಆಗಲ್ಲ, ಕೆಲವ್ರಿಗೆ ಬೆಳ್ಳಿ ಆಗೋದಿಲ್ಲ. ಆದ್ರೆ ಕ್ರಿಸ್ಟಲ್ಸ್ ಅಂತ ಬಂದಾಗ, ಭೂಮಿ ಒಳಗಡೆ ನಿಜವಾದ ಕ್ರಿಸ್ಟಲ್ಸ್ ಅಂತ ಸಿಕ್ಕಿದಾಗ, ನಮ್ಗೆ ನ್ಯಾಚುರಲ್ ಆಗಿರ್ತಕ್ಕಂಥ ಕ್ರಿಸ್ಟಲ್ಸ್ ಮೈ ಮೇಲೆ ಹಾಕೊಂಡಾಗ ನಮ್ಗೆ ಎಷ್ಟೊಂದು ಲಾಭ ಆಗುತ್ತೆ ಅನ್ನೋದು ನಮ್ಗೆ ಯಾರಿಗೂ ಇದುವರೆಗೂ ಗೊತ್ತಿರ್ಲಿಲ್ಲ. ಅದೇ ಇದನ್ನ ಈಜಿಪ್ಟ್ ಅಲ್ಲಿ, ಚೈನಾದಲ್ಲಿ, ಜಪಾನ್ ಅಲ್ಲಿ, ಜರ್ಮನ್ ನಲ್ಲಿ, ಇಂಡೋನೇಷ್ಯಾದಲ್ಲಿ, ನೇಪಾಳಲ್ಲಿ ತುಂಬಾ ಬಳಸ್ತಾ ಇದ್ರು. ಆವಾಗಿನ ಕಾಲದಲ್ಲಿ ಒಂದು 1000-3000 ವರ್ಷಗಳ ಹಿಂದೆ ತುಂಬಾ ಪ್ರಚಲಿತದಲ್ಲಿತ್ತು. ಆದ್ರೆ ಬರ್ತಾ ಬರ್ತಾ ನಾಗರಿಕತೆ ಮುಂದುವರೆದಂತೆಲ್ಲ ಇದನ್ನೆಲ್ಲ ಕಡಿಮೆ ಮಾಡ್ಬಿಟ್ರು. ಹೆಂಗೆ ನಮ್ಮ ಅಧ್ಯಾತ್ಮ ಈ ಸಹಸ್ರನಾಮಗಳೆಲ್ಲ ಕಡಿಮೆ ಆಗೋಯ್ತು, ಹಂಗೆ ಇದನ್ನು ಕಡಿಮೆ ಆಗೋಯ್ತು. ಅದೇ ಇತ್ತೀಚೆಗೆ ಮತ್ತೆ ಅದನ್ನ ಹೆಂಗೆ ಸಹಸ್ರನಾಮಗಳು ಬರ್ತಾ ಅಧ್ಯಾತ್ಮ ಇಂಪ್ರೂವ್ ಆಗ್ತಾ ಆಗ್ತಾ ಇದೆಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಸೊ ಹಂಗಾಗಿ ತುಂಬಾ ಜನಕ್ಕೆ ಇದನ್ನ ಬಳಸೋದು ಮತ್ತೆ ಇದ್ ಮೈಮೇಲೆ ಹಾಕೊಳ್ಳೋದ್ರಿಂದ ಒಳ್ಳೇದಾಗ್ತಕ್ಕಂಥ ಸಿಕ್ಕಾಪಟ್ಟೆ ಒಳ್ಳೇದಾಗೋದ್ರಿಂದ ಇತ್ತೀಚೆಗೆ ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಅದ್ರ ಮಹಿಮೆ ಏನು, ಅದ್ರದ್ದು ಹೆಂಗ್ ಧ್ಯಾನ ಮಾಡ್ಕೊಳ್ಳೋದು, ಹುಣ್ಣಿಮೆ ದಿವಸನೇ ಯಾಕೆ ಕ್ರಿಸ್ಟಲ್ಸ್ ಅಷ್ಟೊಂದು ಕ್ಲೆನ್ಸ್ ಮಾಡ್ಕೊಬಹುದು, ಹೆಂಗೆ ನಾವೇ ಕ್ಲೆನ್ಸ್ ಮಾಡ್ಕೊಂಡು ಅದನ್ನ ಏನಾದ್ರೂ ನೆಗೆಟಿವಿಟಿ ಇದ್ರೆ ಅಥವಾ ಬೇರೆ ಯಾರಾದ್ರೂ ಮುಟ್ಬಿಟ್ರೆ ಏನಾದ್ರೂ ಆಗಿದ್ರೆ ಅದನ್ನ ಯಾವ ರೀತಿ ನಾವು ಎನರ್ಜೈಸ್ ಮಾಡ್ಕೊಳ್ಬಹುದು ಅನ್ನೋದನ್ನೆಲ್ಲ ಅಲ್ಲಿ ಕಲ್ಸ್ಕೊಡ್ತೀವಿ. ಈಗ ನಾವು ತಗೊಂಡ್ಬಿಟ್ಟಿರ್ತೀವಿ ಕ್ರಿಸ್ಟಲ್ಸ್ ಅನ್ನ, ನಾವು ಎನರ್ಜೈಸ್ ಮಾಡ್ಕೊಳಕ್ ಆಗಲ್ಲ. ಒಂದ್ಸಲ ಯಾರೋ ಮುಟ್ಟಿಬಿಡ್ತಾರೆ, ಇಲ್ಲಾಂದ್ರೆ ಅಲ್ಲಿ ಇಟ್ಟು ಬಿಟ್ಟಿರ್ತೀವಿ, ಅಥವಾ ಯಾರು ಇನ್ನು ಏನೋ ಹಾಕೊಂಡ್ಬಿಟ್ಟಿದ್ದಾರೆ ಇವರು ಅಂತ ದೃಷ್ಟಿ ಹಾಕ್ಬಿಡ್ತಾರೆ. ಅಂತದನ್ನೆಲ್ಲ ಎನರ್ಜೈಸ್ ಹೆಂಗ್ ಮಾಡ್ಕೊಬಹುದು ಹುಣ್ಣಿಮೆ ದಿನ, ಇದನ್ನೆಲ್ಲವನ್ನ ಅಲ್ಲಿ ಹೇಳ್ಕೊಡ್ತೀವಿ. ಜೊತೆಗೆ ಆ ಕ್ರಿಸ್ಟಲ್ಸ್ ಎಲ್ಲ ನಮ್ಮ ಸುತ್ತ ಹಾಕೊಂಡು ಹೆಂಗೆ ನಾವು ಧ್ಯಾನ ಮಾಡ್ಬೇಕು ಅನ್ನೋದನ್ನ ಕ್ರಿಸ್ಟಲ್ ಧ್ಯಾನ ಅಂತಾನೆ ಮಾಡಿಸ್ತೀವಿ. ಅಂತಂದ್ರೆ ನಮ್ಮ ತಂದೆ ತಾಯಿಯಿಂದ ನಮಗ್ ಬಂದಿರ್ತಕ್ಕಂಥ ತೊಂದರೆಗಳನ್ನ ಹೆಂಗ್ ನಿವಾರಿಸ್ಕೊಳ್ಬಹುದು, ಹಾಗೆ ನಮ್ಮಿಂದ ನಮ್ಮ ಮಕ್ಕಳಿಗೆ ಬಂದಿರ್ತಕ್ಕಂಥ ಕರ್ಮಗಳನ್ನ, ತೊಂದರೆಗಳನ್ನ ಹೆಂಗೆ ದೂರ ಮಾಡ್ಕೊಳ್ಳೋದು, ಯಾವ ರೀತಿ ಅವರಿಗೆ ನಾವು ಎನರ್ಜೈಸ್ ಮಾಡಬಹುದು, ಹೆಂಗೆ ಪ್ರಾರ್ಥನೆ ಮಾಡ್ಬೇಕು, ಹೆಂಗೆ 6th ಸೆನ್ಸ್ ಮುಖಾಂತರ ಮಾತಾಡ್ಬೋದು. ಅಂದ್ರೆ ಟೆಲಿಪತಿ ಅಂತ ಹೇಳ್ತೀವಿ. ಮಕ್ಳೆಲ್ಲೋ ಇರ್ತಾರೆ, ನಾವೆಲ್ಲೋ ಇರ್ತೀವಿ, ಅಥವಾ ನಮ್ಮ ಅಪ್ಪ ಅಮ್ಮ ಎಲ್ಲೋ ಇರ್ತಾರೆ, ನಾವ್ ಹೆಂಗೆ ಅವ್ರ ಜೊತೆ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ಬೋದು, ನಾವೆಲ್ಲಿ ಇಲ್ಲಿಂದ ಕೂತ್ಕೊಂಡು ಫೋನ್ ಮಾಡ್ದೇನೆ ಹೆಂಗೆ ಅವ್ರಿಗೆ ಬ್ಲೆಸ್ಸಸ್, ವಿಶಸ್ ಕಳ್ಸ್ಕೊಡ್ಬೋದು, ಅಥವಾ ನಾವ್ ಏನ್ ಹೇಳಿದ್ರೆ ಅವ್ರಿಗೆ ಏನ್ ಒಳ್ಳೇದಾಗ್ಬೇಕು, ಈ ತರದೆಲ್ಲ ಅಲ್ಲಿ ಕಲ್ತ್ಕೊಳ್ತೀವಿ. ಸೊ ಒಂದು ತಂದೆ ತಾಯಿಯಿಂದ ನಮಗ್ ಬಂದಿರೋ ಕರ್ಮಗಳನ್ನ ಕ್ಲೆನ್ಸ್ ಮಾಡ್ಕೊಂಡು ನಾವ್ ಈ ಜನ್ಮದಲ್ಲಿ ಏನಕ್ಕೆ ಈ ತರ ಇದೀವಿ, ನಮಗೆ ಯಾಕೆ ತೊಂದರೆಗಳಾಗ್ತಾ ಇದೆ ಅಂತ ಒಂದು ತಿಳ್ಕೊಂಡು ಆ ಕರ್ಮವನ್ನ ಕಳ್ಕೊಳ್ಳೋದು. ಎರಡನೇದು ನಮ್ಮ ಮಕ್ಕಳಿಗೆ, ನಮ್ಮಿಂದ ನಮ್ಮ ಮಕ್ಕಳಿಗೆ ಬಂದಿರ್ತಕ್ಕಂತಹ ತೊಂದರೆಗಳನ್ನ, ಕರ್ಮಗಳನ್ನ ಕಳಿತಕ್ಕಂಥ. ಸೊ ನಮಗ ಆ ವಿದ್ಯೆಯನ್ನ ಕಲ್ತ್ಕೊಂಡು ನಾವ್ ಎರಡೂ ಕಡೆನೂ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ತಾ ನಮ್ಮ ಜೀವನವನ್ನ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗುವಂಥದ್ದು. ತಂದೆ ತಾಯಿಯಿಂದ ನಮ್ಗೆ ಬರೀ ಆಸ್ತಿ ದುಡ್ಡು ಅಷ್ಟೇ ಬಂದಿರೋದಿಲ್ಲ, ಅವ್ನ್ ಬರೀ ನಮ್ಗೆ ಓದಿಸಿರೋದಿಲ್ಲ, ನಮಗ್ ಅವರ ಕರ್ಮವನ್ನು ಕೊಟ್ಬಿಟ್ಟಿರ್ತಾರೆ. ನಾವು ಅವರ ಒಂದು ಗರ್ಭದಲ್ಲಿದ್ದಾಗ ನಮ್ಗೆ ಎಷ್ಟೊಂದು ಅವರಿಂದ ಶಿಫ್ಟ್ ಆಗ್ಬಿಟ್ಟಿರುತ್ತೆ. ಕಷ್ಟ ಕಾಲಗಳಿರ್ಬೋದು, ಕಣ್ಣೀರಿರ್ಬೋದು, ಆಮೇಲೆ ಏನೋ ದುರಾದೃಷ್ಟ ಇರಬಹುದು, ಅವರ ನೆಗೆಟಿವಿಟಿ ಇರ್ಬೋದು, ಅವ್ರದ್ದೆಲ್ಲ ನಾವು ತಗೊಂಡ್ಬಂದ್ಬಿಟ್ಟಿರ್ತೀವಿ. ಸೊ ಎಷ್ಟೇ ಕಷ್ಟಪಟ್ಟು ಒಂದೊಂದ್ಸಲ ನಾವು ಮುಂದಕ್ಕೆ ಹೋಗಕ್ ಆಗೋದಿಲ್ಲ. ಹಾಗಾಗಿ ನಮ್ಮಿಂದ ನಾವು ಅದೇ ರೀತಿ ಫೀಲ್ ಮಾಡ್ತಾ ಮಾಡ್ತಾ ನಮ್ಮ ಮಕ್ಕಳಿಗೂ ಅದನ್ನ ಶಿಫ್ಟ್ ಮಾಡ್ತಾ ಇರ್ತೀವಿ. ಹಿಂದಿನ ಜನ್ಮದ ಕರ್ಮ ಇರ್ಬೋದು, ಅಥವಾ ನಾವು ಮಾಡಿರೋದಿರ್ಬೋದು, ಅಥವಾ ನಮ್ಮ ಮನೆ ಸುತ್ತಮುತ್ತ ವಾತಾವರಣ ಇರ್ಬೋದು, ಅದಷ್ಟು ನಮ್ಮ ಮಕ್ಕಳಿಗೂ ನಾವು ಗಿಫ್ಟ್ ಆಗಿ ಕೊಟ್ಟಿರ್ತೀವಿ. ಸೊ ಅದರಿಂದಾನೇ ಎಷ್ಟೊಂದು ಕಷ್ಟ ಅವರು ಪಡ್ತಾ ಇರ್ತಾರೆ. ದುಡ್ಡು ಕಾಸಿನ ವಿಚಾರದಲ್ಲಿ, ಆಮೇಲೆ ವಿದ್ಯೆನಲ್ಲಿ, ಉದ್ಯೋಗದಲ್ಲಿ, ಮಾತುಕತೆನಲ್ಲಿ ಕಮ್ಯುನಿಕೇಶನ್ ಇರೋದಿಲ್ಲ. ಎಷ್ಟೋ ಮಕ್ಕಳಿಗೆ ಮಾತಾಡಕ್ಕೆ ಆಗೋದಿಲ್ಲ, ಯಾವಾಗ್ಲೂ ನೆಗೆಟಿವಿಟಿ ಮಾತಾಡ್ತಾ ಇರ್ತಾರೆ, ಏನೋ ಬೇಡವಾದದ್ದು ಮಾತಾಡ್ತಾರೆ, ಅಥವಾ ಹಿಂದಿಂದೇ ತೆಗೆದು ಕೆಟ್ಟದ್ದನ್ನೇ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಕೊರಗ್ತಾ ಇರ್ತಾರೆ, ಅಳ್ತಾ ಇರ್ತಾರೆ, ಬೇಜಾರ್ ಮಾಡ್ಕೊಂತಿರ್ತಾರೆ. ಎಲ್ಲಿಂದ ಬಂತು, ಎಷ್ಟೇ ಪ್ರೀತಿ ಮಾಡಿದ್ರು ಅವರೆಲ್ಲ ಅದರಿಂದ ಈಚೆ ಬರಕ್ಕೆ ಆಗಲ್ಲ. ಅಂತದನ್ನೆಲ್ಲ ಕೂತಿ ಜಾಗದಲ್ಲಿ ಹೆಂಗ್ ನಾವು ಕಳಿಯೋದು ಅನ್ನೋದನ್ನ ಕಲಿಸ್ತಕ್ಕಂಥದ್ದು. ಒಳ್ಳೇದಾಗ್ಲಿ. ಧನ್ಯವಾದ.